ಸತತವಾಗಿ 3 ವರ್ಷಗಳ ಕಾಲ ಯಶಸ್ವಿಯಾಗಿ ಈ ಒಂದು ವಾಹಿನಿಯನ್ನ ನಾವು ಈ ಕಲಬುರಗಿ ಜಿಲ್ಲೆ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು ಮತ್ತು ರಾಯಚೂರು ಈ ಒಂದು ಎಲ್ಲ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಈ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದ್ದೀವಿ. ಈ ಒಂದು ವಾರ್ಷಿಕೋತ್ಸವ ಕೇವಲ ಬರೀ ವಾರ್ಷಿಕೋತ್ಸವ ಮಾಡುವುದಕ್ಕಿಂತ ಈ ಒಂದು ವಾರ್ಷಿಕೋತ್ಸವದ ನೆನಪಿಗಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ನಾವು ಸನ್ಮಾನ ಮಾಡಿದ್ದೇ ಆದಲ್ಲಿ ಒಂದು ನೆನಪು ಕೂಡ ಉಳಿಯುತ್ತದೆ. ಅಂದ್ರೆ ಎಷ್ಟೇ ಫಂಕ್ಷನ್ಗಳು ಮಾಡಿದ್ರು ಕೂಡ ನೆನಪು ಉಳಿಬೇಕಾದ್ರೆ ಸಾಧಕರಿಗೆ ಮತ್ತು ನಿಜವಾದ ಕಲಾವಿದರಿಗೆ ಗುರುತಿಸೋದ್ರಿಂದ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ನಿರಂತರವಾಗಿ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಸಂದರ್ಭ ಇರುತ್ತದೆ ಅನ್ನೋ ಒಂದು ಕಾರಣದಿಂದ ಈ ಒಂದು ಸಾಧಕರು ಅಂದ್ರೆ ಕರುನಾಡು ಸಾಧಕ ಪ್ರಶಸ್ತಿ ಅಂತ ನಾವು ಘೋಷಣೆ ಮಾಡಿ ಈ ಒಂದು ಪ್ರಶಸ್ತಿಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಒಂದು ಚಾನೆಲ್ ವಾರ್ಷಿಕೋತ್ಸವ ಯಾವ ರೀತಿ ಅಂದ್ರೆ ಸಡನ್ಲಿ ಆಗಿ ಬೆಳೆದಿರುವಂತಹ ಸಂಸ್ಥೆ ಅಲ್ಲ, ಇದು ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಹಂತ ಹಂತವಾಗಿ ಬೆಳವಣಿಗೆ ಕಂಡಂತಹ ಈ ಸಂಸ್ಥೆ. ಇದು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕೊನೆಯ ಬಾರಿ ನಾವು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದ ನಂತರ ಈ ನಮ್ಮ ಚಾನೆಲ್ ಏನು ಬದಲಾವಣೆ ಕಾಣುತ್ತಪ್ಪ ಅಂದ್ರೆ ಈ ಸುಮಾರು ಈ ಒಂದು ನಮ್ಮ ಫೇಸ್ಬುಕ್ ಪೇಜ್ ನಲ್ಲಿ 4 ಮಿಲಿಯನ್ ವ್ಯೂವರ್ಸ್ ವೀಕ್ಷಣೆ ಆಗಿದೆ. ಅಂದ್ರೆ 40 ಲಕ್ಷಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಜನರು ಈ ನಮ್ಮ ವಾಹಿನಿಯನ್ನ ವೀಕ್ಷಣೆ ಮಾಡಿ ಯಾವಾಗಲೂ ಜನರ ಒಂದು ವೀಕ್ಷಕರ ಒಂದು ಸಹಕಾರದೊಂದಿಗೆ ಈ ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ವರ್ಷ ಮತ್ತು ಜನರ ಸಹಕಾರದಿಂದ ಅಫ್ಜಲ್ಪುರ್ ಭಾಗದಲ್ಲಿ ಸುಮಾರು 100 ಹಳ್ಳಿಗೆ ಕೇಬಲ್ ಮುಖಾಂತರ ಟಿವಿ ಮೂಲಕ ಈ ಒಂದು ಸಂಸ್ಥೆ ಕೂಡ ಪ್ರಸಾರವಾಗ್ತಾ ಇದೆ. ಹೀಗೆ ಎಲ್ಲ ಹಲವು ಜಿಲ್ಲೆಗಳಲ್ಲಿ ನಮ್ಮ ವರದಿಗಾರರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಧ್ಯೇಯ ಉದ್ದೇಶ ಏನಪ್ಪಾ ಅಂದ್ರೆ ಬರೇ ಮಾಧ್ಯಮ ಅಂದ್ರೆ ಬರೀ ಕೇವಲ ರಾಜಕೀಯ ಸುದ್ದಿಗಳನ್ನ ಪ್ರಸಾರ ಮಾಡುವುದಷ್ಟೇ ಅಲ್ಲ, ಸಮಾಜದಲ್ಲಿರುವಂತಹ ಒಳ್ಳೆ ಕಲಾವಿದರಾಗಿರ್ಬೋದು, ಸಂಗೀತ ಕಲಾವಿದರಾಗಿರ್ಬೋದು, ಒಳ್ಳೆ ಬರಹಗಾರರಾಗಿರ್ಬೋದು, ಇನ್ನಿತರ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನ ಹೊರತರುವಂತಹ ಕೆಲಸ, ಶಿಲ್ಪಿಗಾರರಾಗಿರ್ಬೋದು, ಇಂತಹ ಕೆಲಸಗಳಲ್ಲಿ ಸದಾಕಾಲ ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತೀವಿ. ಮತ್ತು ಇವೆಲ್ಲವನ್ನ ನಾವು ಮನದಂಡು ಅಂದ್ರೆ ರಾಜಕೀಯ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಭಾಷೆ, ನೆಲ, ಜಲ ಈ ಎಲ್ಲವನ್ನ ಸುದ್ದಿ ಪ್ರಸಾರ ಮಾಡಿದರೆ ಮಾತ್ರ ಈ ಒಂದು ಸಂಸ್ಥೆ ಇನ್ನೂ ಬೆಳೀಲಿಕ್ಕೆ ಸಾಧ್ಯ ಅನ್ನೋ ಒಂದು ದೃಷ್ಟಿಕೋನದಿಂದ ಸಾಕಷ್ಟು ಈ ಒಂದು ನಮ್ಮ ಕರೆಗೆ ಒಗ್ಗಟ್ಟು ಎಲ್ಲ ಶ್ರೀಗಳು ಮತ್ತು ಅತಿಥಿಗಳು ಮತ್ತು ರಾಜಕೀಯ ಗಣ್ಯ ವ್ಯಕ್ತಿಗಳು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಮತ್ತು ನಮ್ಮ ಈ ಭಾಗದ ಯುವ ನಾಯಕರಾದ ನಿತಿನ್ ಬಿ ಗುತ್ತೇದಾರ್ ಅವರು ಕೂಡ ನಮ್ಮ ಸುದ್ದಿವಾಹಿನಿಗೆ ನಿರಂತರವಾಗಿ ಒಳ್ಳೆಯ ಕಾರ್ಯಕ್ಕೆ ಯಾವಾಗಲೂ ಸಮರ್ಥರಾಗಿದ್ದಾರೆ ಮತ್ತು ಯಾವುದೇ ನಮ್ಮ ಕಾರ್ಯಕ್ರಮದಲ್ಲಿ ಸದಾಕಾಲ ನಮ್ಮ ಜೊತೆ ಇದ್ದಾರೆ. ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಶ್ರೀಗಳು ಕೂಡ ನಾವು ಏನೇ ನಮ್ಮ ಕಾರ್ಯಕ್ರಮದಲ್ಲಿ ಈಗ ಶ್ರಾವಣ ಆಗಿರ್ಬೋದು, ಇನ್ನಿತರ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಒಂದು ಏನಾದರೂ ಒಂದು ಹಿತವಚನ ಬೇಕಾದ್ರೆ ನಮ್ಮ ಚಾನಲ್ ಪ್ರಸಾರದ ಮಾಡುವುದಕ್ಕೋಸ್ಕರ ಬೇಕಾದ್ರೆ ಹೇಳಿದ್ರೆ ಯಾರು ಕೂಡ ಇನ್ನೂವರೆಗೂ ಇಲ್ಲ ಅಂತಿಲ್ಲ. ಪ್ರತಿಯೊಬ್ಬರು ಈ ಒಂದು ಚಾನಲ್ಗೆ ಸದಾ ಬೆಂಬಲವಾಗಿ ನಿಂತಿದ್ದಾರೆ. ಹಾಗೆ ಇನ್ನು ಮುಂಬರುವ ದಿನಗಳಲ್ಲಿ ಕೂಡ ನಿಮ್ಮ ಎಲ್ಲ ಒಂದು ಸಹಕಾರದಿಂದ ಈ ಒಂದು ಸುದ್ದಿವಾಹಿನಿ ಬೆಳಿಬೇಕನ್ನೋ ಒಂದು ಆಸೆ ಇದೆ. ಹೀಗಾಗಿ ಈ ಒಂದು ವಾಸ್ತವಿಕ ಗುಡಿ ಹೇಳುವುದಕ್ಕಿಂತ ಮೊದಲು ಈ ಒಂದು ಸಂಸ್ಥೆ ಈ ಡಿಜಿಟಲ್ ಮೀಡಿಯಾ 2023ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿ ಮೊದಲು ನಾನು ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಒಂದು ಸಂಸ್ಥೆ ಅಂದ್ರೆ ನಮ್ಮ ಬೇರೆ ಸಂಸ್ಥೆಯಲ್ಲಿ ಮಾಡೋದಕ್ಕಿಂತ ನಮ್ಮ ವಿಚಾರಗಳಿಗೆ ನಮ್ಮದೇ ಆದ ಒಂದು ಸಂಸ್ಥೆ ವಾಹಿನಿ ತೆಗೆದ್ರೆ ಇದು ಉತ್ತಮ ಆಗ್ತಾ ಅನ್ನೋ ಕಾರಣದಿಂದ ಈ ಸಂಸ್ಥೆಯನ್ನ ತೆಗೆದಿದ್ದೀವಿ. ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆ ಅಡಿಯಲ್ಲಿ ದಿನಪತ್ರಿಕೆ ಕೂಡ ತೆಗಿಬೇಕನ್ನುವಂತಹ ಮುಂದಾಲೋಚನೆ ಇದೆ. ಅದು ಜನರ ಒಂದು ಸಹಕಾರ ಮತ್ತು ಪ್ರೇಕ್ಷಕರ ಒಂದು ಸಹಕಾರದ ಮೇರೆಗೆ ದಿನಪತ್ರಿಕೆ ಕೂಡ ತೆಗೆಯುವಂತಹ ಕಾರ್ಯದಲ್ಲಿ ನಾವು ತೊಡಗ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತೇನೆ. ಜೈ ಜೈ.